ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಹೆಬ್ಬಾಕ ತಿಮ್ಮೇಗೌಡ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇತ್ತೀಚೆಗೆ 2 ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದ್ದಾರೆ. ಒಂದು, ದಿವಂಗತ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿಯೋದ್ರ ಮುಖಾಂತರ ದೀರ್ಘಾವಧಿಯ ಮುಖ್ಯಮಂತ್ರಿ ಎನ್ನುವಂತ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲ, 17 ಬಾರಿ ಬಜೆಟ್ ಮಂಡಿಸೋದ್ರ ಮುಖಾಂತರ ಅತಿ ಹೆಚ್ಚು ಬಜೆಟ್ ಮಂಡಿಸಿದಂತ ಕರ್ನಾಟಕದ ಏಕೈಕ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ಇಂಥ ಒಂದು ಜನಪ್ರಿಯತೆಯನ್ನು ಹೊಂದಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಎಐಸಿಸಿ ನಾಯಕರು ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಈಸ್ ಒನ್ ಆಫ್ ದಿ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ ಅನ್ನುವಂಥ ಒಂದು ಮಾತನ್ನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರೇ ವ್ಯಕ್ತಪಡಿಸಿರುವಂತದ್ದು. ಇಂಥ ಸಿಎಂ ಸಿದ್ದರಾಮಯ್ಯನವರು ಇತ್ತೀಚೆಗೆ ಎಲ್ಲ ಒಂದ್ ಕಡೆಗೆ ಸೈಲೆಂಟ್ ಆದ್ರ, ಅವರ ಒಂದು ಸೈಲೆಂಟ್ ಹಿಂದೆ ಅಸಹಾಯಕತೆ ಅಡಗಿದ್ಯಾ ಅನ್ನುವಂಥ ಒಂದು ಅನುಮಾನವನ್ನ, ಆತಂಕವನ್ನ ಅವರ ಒಂದು ಆಪ್ತರು ವ್ಯಕ್ತಪಡಿಸ್ತಾ ಇದ್ರು. ಯಾಕಂತ ಹೇಳಿದ್ರೆ, ಅವರ ಒಂದು ಆಪ್ತವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಾಜಿ ಸಚಿವ ಕೆ.ಎನ್. ರಾಜಣ್ಣನವರು ಒಂದು ಮಾತನ್ನ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯನವರು ಇಷ್ಟೊಂದು ಅಸಹಾಯಕರಾಗ್ತಾರೆ ಅನ್ನುವಂಥ ನಿಟ್ಟಲ್ಲಿ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅನ್ನುವಂಥ ಒಂದು ಮಾತಿದೆಯಲ್ಲ, ನಿಜಕ್ಕೂ ಅದು ಎಲ್ಲ ಒಂದ್ ಕಡೆಗೆ ಸಿಎಂ ಸಿದ್ದರಾಮಯ್ಯನವರ ನಾಯಕತ್ವ, ಸಿಎಂ ಸಿದ್ದರಾಮಯ್ಯನವರ ಒಂದು ಎದೆಗಾರಿಕೆ, ಸಿಎಂ ಸಿದ್ದರಾಮಯ್ಯನವರ ಒಂದು ವರ್ಚಸ್ಸಿನ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಮೂಡಿಸಿದ್ವು. ಇದೀಗ ಕೆ.ಎನ್. ರಾಜಣ್ಣನವರು ಆ ಅಸಹಾಯಕತೆಯ ಬಗ್ಗೆ ಒಂದು ಹೊಸ ಬಾಂಬನ್ನ ಸಿಡಿಸಿದ್ದಾರೆ. ಏನು, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮಾಟ ಮಂತ್ರ ಮಾಡಿಸಿರ್ಬೋದು ಏನೋ ಅನ್ನುವಂಥ ಒಂದು ಅನುಮಾನ ಕಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾನು ಒಂದು ತನಿಖೆಯನ್ನ ಮಾಡಿಸ್ತಾ ಇದ್ದೀನಿ ಅನ್ನುವಂಥ ಒಂದು ಮಾತನ್ನ ಕೆ.ಎನ್. ರಾಜಣ್ಣನವರು ವ್ಯಕ್ತಪಡಿಸಿರುವಂತದ್ದು. ಯಾಕಂತ ಹೇಳಿದ್ರೆ, ಸಹಜವಾಗಿ ಇದೊಂದು ರೀತಿ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸಂದಿಗ್ಧ ಪರಿಸ್ಥಿತಿ ಎನ್ನುವಂತ ಒಂದು ನಿಟ್ಟಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಲವಾರು ಆತಂಕಗಳನ್ನ ತೋಡ್ಕೊಂತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಯಾರು ಏನು ವಾಮಾಚಾರ, ಯಾರು ಮಾಟ ಮಂತ್ರವನ್ನ ಮಾಡಿಸಿರುವಂತದ್ದು ಅನ್ನುವಂತ ನಿಟ್ಟಲ್ಲಿ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳು ಮೂಡ್ತವೆ. ಯಾಕಂತ ಹೇಳಿದ್ರೆ, ಸಿಎಂ ಸಿದ್ದರಾಮಯ್ಯನವರೇ ಈ ಹಿಂದೆ ಹೇಳಿದ್ದಾರೆ ಖುದ್ದಾಗಿ, ನಾನು ಮಾಟ ಮಂತ್ರ ಆಗ್ಲಿ ಅಥವಾ ವಾಮಾಚಾರ ಆಗ್ಲಿ ಅಥವಾ ಮೌಢ್ಯತೆಯನ್ನ ನಾನು ನಂಬೋದಿಲ್ಲ ಅನ್ನುವಂತ ಮಾತನ್ನ. ಯಾಕಂತ ಹೇಳಿದ್ರೆ 2013ರಲ್ಲಿ ಇದೇ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರ ಒಂದು ಸರ್ಕಾರಿ ವಾಹನದ ಮೇಲೆ ಕಾಗೆ ಕೂತ್ಕೊಂಡಂತ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳು ಆಗಿದ್ವು, ಅಧಿಕಾರವನ್ನ ಕಳ್ಕೊಳ್ತಾರೆ ಎನ್ನುವಂತ ಒಂದು ನಿಟ್ಟಲ್ಲಿ. ಇದನ್ನೇ ಹಲವಾರು ಬಾರಿ ವೇದಿಕೆಗಳಲ್ಲಿ ಪುನರುಚ್ಚಾರ ಮಾಡುವಂತ ಸಿಎಂ ಸಿದ್ದರಾಮಯ್ಯನವರು ನಾನು ವಾಮಾಚಾರವನ್ನ ನಂಬೋದಿಲ್ಲ ಅನ್ನುವಂತ ನಿಟ್ಟಲ್ಲಿ ಆ ಒಂದು ಕಾರಿನ ಮೇಲೆ ಕಾಗೆ ಕೂತ್ಕೊಂಡಂತ ಒಂದು ಪ್ರಸಂಗವನ್ನೇ ಹಲವಾರು ಬಾರಿ ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇವತ್ತು ಅವರ ಒಂದು ಆಪ್ತವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕೆ.ಎನ್. ರಾಜಣ್ಣನವರು ಇದೀಗ ಅವರೊಂದು ಅಸಹಾಯಕತೆ ಹಿಂದಿನ ಮಾಟ ಮಂತ್ರದ ಒಂದು ಆತಂಕವನ್ನು ವ್ಯಕ್ತಪಡಿಸಿರುವಂತದ್ದು ಸಹಜವಾಗಿ ಒಂದಷ್ಟು ರಾಜಕೀಯವಾಗಿ ಒಂದಷ್ಟು ಸಂಚಲನ ಮೂಡಿಸುವುದೇಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಾಮಾಚಾರವನ್ನ, ಮಾಟ ಮಂತ್ರವನ್ನ ಮಾಡಿಸಿರೋರು ಯಾರು? ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವೇ ಮಾಟ ಮಂತ್ರ, ವಾಮಾಚಾರವನ್ನ ಯಾಕೆ ಮಾಡಿಸಿದ್ರು? ಇಂಥದ್ದೊಂದು 10 ಹಲವಾರು ಪ್ರಶ್ನೆಗಳು, 10 ಹಲವಾರು ವಿಮರ್ಶೆಗಳು, ಕುತೂಹಲಗಳು ಸಹಜವಾಗಿ ಮೂಡ್ತವೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ನಿರಂತರವಾಗಿ ಅವರು ಏನು ಪ್ರಗತಿಪರರ ಜೊತೆ, ಬುದ್ಧಿಜೀವಿಗಳ ಜೊತೆ ನಿರಂತರ ಒಡನಾಟವನ್ನು ಹೊಂದಿದ್ದಾರೆ. ಮತ್ತೊಂದು ಕಡೆಯಾಗಿ ಅವರು ತಮ್ಮದೇ ಆದಂತ ಒಂದು ಏನು ತಮ್ಮದೇ ಆದಂತ ಒಂದು ಸ್ಟ್ರಾಟಜಿ ಮೂಲಕ, ತಮ್ಮದೇ ಆದಂತ ಒಂದು ನಿಟ್ಟಿನಲ್ಲಿ ರಾಜಕಾರಣವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿರುವಂತ ಹಿನ್ನೆಲೆಯಲ್ಲಿ, ಅವರ ಒಂದು ಮೌನ ತಾಳೆ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳು, ಒಂದಷ್ಟು ಚರ್ಚೆ, ಪರವಿರೋಧ ಚರ್ಚೆಗಳು ನಡೀತಾ ಇದ್ದಾವೆ. ಒಂದ್ ಕಡೆಯಾಗಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಜಮೀರ್ ಅಹಮದ್, ಮತ್ತೊಂದ್ ಕಡೆಗೆ ಹಲವಾರು ಮಂದಿ ಸಚಿವರು, ಶಾಸಕರುಗಳು ಸಿಎಂ ಸಿದ್ದರಾಮಯ್ಯನವರು ಯಾವತ್ತು ಅದು ಟಗರು ಸೈಲೆಂಟ್ ಆಗಿ ಐತೆ ಅಂದ್ರೆ ಅದು ಬೇರೆದ್ದೇ ಒಂದು ಅರ್ಥ ಅನ್ನುವಂತ ನಿಟ್ಟಲ್ಲಿ ಅವರು ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇತ್ತ ಕೆ.ಎನ್. ರಾಜಣ್ಣನವರು ಮಾತ್ರ ಅವರ ಅಸಹಾಯಕತೆ ಬಗ್ಗೆ ಈ ರೀತಿಯಾದಂತಹ ಒಂದು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಸಿಎಂ ಆಪ್ತರೆ. ಆದ್ರೆ ಈ ವಾಮಾಚಾರದ ಮತ್ತೆ ಮಾಟ ಮಂತ್ರದ ಒಂದು ಇದೀಗ ಒಂದು ಹೊಸ ಬಾಂಬ್ ಸಿಡಿಸಿದಾರಲ್ಲ, ಅದು ನಿಜಕ್ಕೂ ಕೂಡ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳನ್ನ, ಒಂದಷ್ಟು ಕ್ಯೂರಿಯಾಸಿಟಿ, ಒಂದಷ್ಟು ವ್ಯಾಖ್ಯಾನಗಳನ್ನಂತೂ ಹುಟ್ಟು ಹಾಕಿರೋದಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮರಾಮನ್ ವೆಂಕಟೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.